ವಸುಂಧರಾ ಮೇಡಮ್. ಸರ್ ನಮಸ್ತೆ. ನಮಸ್ತೆ. ಸರ್ ಒಬ್ರು ಪೇಷಂಟ್ ಇದ್ದಾರೆ, ಅವ್ರಿಗೆ ಹ್ಮ್ ಕಿಡ್ನಿ ಹ್ಮ್ ಸ್ಟೋನ್ ಇದೆ. ಹ್ಮ್ ಅವ್ರಿಗೆ ಹ್ಮ್ ಏನು ಅಂದ್ರೆ ಅವ್ರಿಗೆ ಇರೋದೆಲ್ಲ ಬರೀ ಕೋಲ್ಡ್ ಸಿಂಪ್ಟಮ್ಸ್ ಸರ್. ಹ್ಮ್ ಹ್ಮ್ ಅವ್ರಿಗೆ ಹ್ಮ್ ಹೊಟ್ಟೆ ಸರಿಯಾಗಿ ಹಶ್ವಾಗಲ್ಲ, ಹ್ಮ್ ಏನಿಲ್ಲ. ಮತ್ತೆ ಹ್ಮ್ ಹೊಟ್ಟೆಗೆ ಊಟ ಬೇಕು ಅಂತ ಅನ್ಸದೇ ಇಲ್ವಂತೆ. ಹ್ಮ್ ಅವರು ಹ್ಮ್ ಹ್ಮ್ ಬೆಳಗ್ಗೆ ಹ್ಮ್ ಏನಾದ್ರು ತಿಂದ್ರೆ ರಾತ್ರಿಗ್ ತಿಂತಾರತ್ತೆ. ಮತ್ತೆ ಫ್ರೀಕ್ವೆಂಟ್ ಯೂರಿನೇಷನ್, ಮತ್ತೆ ಅರ್ಜೆಂಟ್ ಯೂರಿನೇಷನ್. ಕೈ ಕಾಲೆಲ್ಲ ತಣ್ಣಕ್ಕಿದೆ, ಆದ್ರೆ ಕಿಡ್ನಿ ಸ್ಟೋನ್ ಇದೆ. ಅದು ಹ್ಮ್ ಹ್ಮ್ 5 mm ಇದೆ ಸರ್ ಅವ್ರಿಗೆ. ಅದು K10 ಪ್ರೆಸ್ ಮಾಡಿ ಅಂತ ಹೇಳಿದೀನಿ ನಾನು. ಮತ್ತೆ ಕಲರ್ಸ್ ನಿಮ್ದೆಲ್ಲಾನು, ನಿಮ್ದು ವಿನೋದ್ ಆಕ್ಯುಪ್ರೆಷನ್ ಅಲ್ಲಿ ಕಲರ್ಸ್ ಇದೆಯಲ್ಲ ಸರ್, ನನ್ನ ಫಾಲೋವರ್. ಅದೆಲ್ಲ ಕಲರ್ಸ್ ಎಲ್ಲ ಕೊಟ್ಟಿದ್ದೀನಿ ಕಿಡ್ನಿ ಸರ್. ಸ್ಟೋನ್ಗೆ ಒಂದ್ ವಿಡಿಯೋ ಮಾಡ್ಕೊಟ್ಟಿದ್ದೀನಿ, ನೋಡಿದ್ರಾ? ಹ್ಞೂ ಸರ್, ಅದನ್ನ ನೋಡ್ಬಿಟ್ಟು ಅದೇ ಕಲರ್ಸ್ ಕೊಟ್ಟಿದ್ದೀನಿ. ಮತ್ತೆ K10 ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ಎಸ್. ಆದ್ರೆ ನೋಡಿದ್ರೆ ಅವ್ರಿಗೆಲ್ಲ ಬರೀ ಕೋಲ್ಡ್ ಸಿಂಪ್ಟಮ್ಸ್ ಇದೆ. ಕಿಡ್ನಿ ಸ್ಟೋನ್ ಅಂದ್ರೆ ಹೀಟ್ ಅಲ್ವಾ ಸರ್ ಅದು? ಹಾ, ನೀವೇನ್ ತಿಳ್ಕೊಂಡಿದ್ದೀರಾ? ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಕಿಡ್ನಿ ಸ್ಟೋನ್ ಇಟಿ ಬರುತ್ತೆ, ಪ್ಯಾರಾಲೈಸಿಸ್ ಇಟಿ ಬರುತ್ತೆ, ತಲೆನೋವು ಇಟಿ ಬರುತ್ತೆ, ಮೋಷನ್ ಇಟಿ. ಕಲ್ತಿರೋದು ಆತರ ಅಲ್ವಾ? ಫಿಕ್ಸ್ ಆಗಿದ್ದೀರಾ. ಹೌದು. ಆಕ್ಚುಲಿ ಹೌದು. ನಾನು ಮುಂದೆ ಕೋರ್ಸ್ ಮಾಡ್ತಾ ಇದ್ದೀನಿ. ಯಾವ ಹ್ಮ್. ಡಿಸೀಸ್ ಫಿಕ್ಸ್ ಇಲ್ಲ ಇಲ್ಲಿ. ಹಾ. ಕಿಡ್ನಿ ಸ್ಟೋನ್ ಇಟಿಗೆ ಬರುತ್ತಂತೆ, ಫಿಕ್ಸ್ ಆಗ್ಬೇಕಾಗಿಲ್ಲ. ಹಾ. ಇಟಿ ಬಂದಿದೆ ಅಥವಾ ಕೋಲ್ಡ್ ಬರುತ್ತೆ. ಕಿಡ್ನಿ ಸ್ಟೋನ್ ಇಟಿಗೂ ಬರುತ್ತೆ, ಕೋಲ್ಡಿಗೂ ಬರುತ್ತೆ. ಪರ್ಸೆಂಟೇಜ್ ಪ್ರಕಾರ ಇಟಿ ಜಾಸ್ತಿ ಬರುತ್ತೆ. ಒಂದು 100 ಜನ ಕಿಡ್ನಿ ಸ್ಟೋನ್ ಇದಾರೆ, ಇಲ್ಲಿ 10 ಬೆರಳುಗಳು ಇದಾವಲ್ಲ, ಹತ್ತು ಓಕೆ ಸರ್. ಬೆರಳು 10 ಬೆರಳುಗಳಿಗೆ ಕಿಡ್ನಿ ಸ್ಟೋನ್ ಆಗಿ, 10 ಜನ ಅಂತ ಇಟ್ಕೊಳ್ಳಿ. 10 ಬೆರಳುಗಳು 10 ಜನಗಳು, 10 ಜನಗಳಿಗೆ ಕಿಡ್ನಿ ಸ್ಟೋನ್ ಆಗಿದೆ. 10 ಜನಕ್ಕೂ ಕಿಡ್ನಿ ಸ್ಟೋನ್ ಇಟಿ ಬರುತ್ತೆ ಅಂತ ಹೇಳಿ ಹೇಳಲಿಕ್ಕೆ ಆಗಲ್ಲ. ಓಕೆ ಸರ್. 10ರಲ್ಲಿ 6 ಜನ 7 ಜನಕ್ಕೆ ಇಟಿ ಬರ್ಬೋದು. ಆದ್ರೆ ಇನ್ನು 3 ಜನಕ್ಕೆ ಈಟು ಮತ್ತು ಕೋಲ್ಡ್ ಎರಡೂ ಇಂಬ್ಯಾಲೆನ್ಸ್ ಆಗಿ ಬರುತ್ತೆ. ಆ ಓಕೆ. ಈಟು ಅಥವಾ ಕೋಲ್ಡ್ ಯಾವ್ದು ಇಂಬ್ಯಾಲೆನ್ಸ್ ಆಗಿದೆ, ಫಸ್ಟ್ ಕೋಲ್ಡ್ ಕೊಡ್ಬೇಕಾ ಫಸ್ಟ್ ಇಟಿ ಕೊಡ್ಬೇಕಾ ಅನ್ನೋದನ್ನ ನೀವು ಡಯಾಗ್ನೈಸ್ ಮಾಡಿಬಿಟ್ಟು ಕರೆಕ್ಟ್ ಆಗಿ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಟ್ರೆ ಕೋಲ್ಡ್ ಇಂದ ಕಿಡ್ನಿ ಸ್ಟೋನ್ ಆದ್ರೂ ವಾಸಿ ಆಗುತ್ತೆ, ಈಟಿಂದ ಆದ್ರೂ ಕೂಡ ವಾಸಿ ಆಗುತ್ತೆ. ಅವ್ರ ಅದನ್ನ ಕೈ ನೀವು ಕಾಲೆಲ್ಲ ತುಂಬಾ ಸಣ್ಣಕ್ಕಿತ್ತು ಸರ್, ಅದಕ್ಕೆ ನಾನು K3 ಟೋನಿಫೈ ಮಾಡಿದೆ. ನನ್ಗೆ ಅವ್ರು ಹೇಳಿದ್ದೆಲ್ಲ ಬರೀ ಕೋಲ್ಡ್ ಸಿಂಪ್ಟಮ್ಸ್ ಹಾ, ಹೇಳಿದ್ರು ಎಸ್, ನನ್ಗೆ. ವೆರಿ ಗುಡ್. ಅದಕ್ಕೆ ನಾನು K3 ಹ್ಮ್ ಟೋನಿಫೈ ಮಾಡಿದೆ ಸರ್. ಹ್ಮ್ ಮತ್ತೆ ಹ್ಮ್ ಕಲರ್ಸ್ ಹ್ಮ್ ನೀವು ಕೊಟ್ಟಿದ್ರಲ್ಲ, ಹ್ಮ್ ಅದೇ ಹ್ಮ್ ಕೊಟ್ಟಿದ್ದೀನಿ ಸರ್. ಎಸ್. ಮತ್ತೆ ನಾನು ನೆಕ್ಸ್ಟ್ 7 ಡೇಸ್, ಏನ್ ಮಾಡ್ಬೇಕು? 7 ಡೇಸ್ ನಂತರ K325 ನಂತರ ಆರಾಮಾಯ್ತು, ಬೆಸ್ಟ್ ಇದೀನಿ ಅಂತಂದ್ರೆ KFAS ಅಡಾಪ್ಟ್ ಮಾಡಿ. ಓಕೆ ಸರ್. ಬೆಸ್ಟ್ ಆಗಿ ರಿಸಲ್ಟ್ ಬರುತ್ತೆ. ಓಕೆ ಸರ್.